ಜಾಮೀನು ರದ್ದುಗೊಂಡಿರುವಂತಹ ಹಿನ್ನೆಲೆ 4 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಸರ್ಕಾರಿ ವೈದ್ಯರಿಂದ ಪ್ರಾಥಮಿಕ ವೈದ್ಯಕೀಯ ಪರೀಕ್ಷೆ ಇವತ್ತು. ಬಳಿಕ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈಗ ಸಮಯ 4:08 ಆಗ್ತಾ ಇದೆ. ಅವರ ವೈದ್ಯಕೀಯ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡ ಬಳಿಕ ಈ 4 ಆರೋಪಿಗಳನ್ನು ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಎಸ್, ಕೊಲೆ ಆರೋಪಿ ನಟ ದರ್ಶನ್ ಅರೆಸ್ಟ್. ಕೊಲೆ ಆರೋಪಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರದಲ್ಲಿ ಬ್ಯಾಕ್ ಟು ಜೈಲ್ ಆಗ್ತಾ ಇದ್ದಾರೆ ದಾಸ. ಕಾಟೇರನಿಗೆ ಪೊಲೀಸರು ಈಗ ಜೈಲು ದರ್ಶನವನ್ನ ಮಾಡಿಸ್ತಾರೆ. ಮತ್ತೊಮ್ಮೆ ತಮಿಳುನಾಡಿಗೆ ಹೋಗಿದ್ದರು ಅಂತ ಹೇಳಲಾಗ್ತಾ ಇತ್ತು. ಎಸ್, ನಾನಾಗಲೇ ಮಾತನಾಡ್ತಿದ್ದೆ. ಬೆಂಗಳೂರಿನ ಹೊಸಕೆರೆಹಳ್ಳಿ ನಿವಾಸದಲ್ಲಿ ಬಂಧನ ಆಗಿದೆ. ವಿಜಯಲಕ್ಷ್ಮಿಯವರ ಹೊಸಕೆರೆಹಳ್ಳಿಯಲ್ಲಿರುವಂತಹ ಆ ಪತ್ನಿಯ ನಿವಾಸದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ರಾಂಗ್ಲರ್ ಕಾರ್ನಲ್ಲಿ ಬರಲಿಲ್ಲ, ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ. ದರ್ಶನ್ ಇನೋವಾ ಕಾರಿನಲ್ಲಿ ಬಂದಿದ್ದಾರೆ, ರಾಂಗ್ಲರ್ ಕಾರ್ನಲ್ಲಿ ಬರಲಿಲ್ಲ. ಮಾಧ್ಯಮಗಳ ಕಣ್ಣು ತಪ್ಪಿಸುವಂತ ಪ್ರಯತ್ನ. ಓಕೆ, ಇನೋವಾ ಕಾರಿನಲ್ಲಿ ಬಂದಂತ ನಟ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಅವರ RR ನಗರದ ನಿವಾಸ, ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿ ನಿವಾಸ, ದರ್ಶನ್ಗೆ ಸೇರಿದಂಥ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಬೆಳಗ್ಗೆಯಿಂದ ಕಾಯ್ತಾ ಇದ್ರು. ಬಟ್ ದರ್ಶನ್ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಇತ್ತು. ಆದರೆ ಅವರ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. 4 ಗಂಟೆ ಸುಮಾರಿನ ಹೊತ್ತಿಗೆ ನಟ ದರ್ಶನ್ ಹಾಜರಾಗ್ತಾರೆ, ಪೊಲೀಸರ ಮುಂದೆ ಹಾಜರಾಗ್ತಾರೆ ಅಂತ ಹೇಳಿ ವಿಜಯಲಕ್ಷ್ಮಿ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ವಿಜಯಲಕ್ಷ್ಮಿ ಹೇಳಿದಂತೆ ಈಗ ನಟ ದರ್ಶನ್ 4 ಗಂಟೆ ಆಸುಪಾಸು, ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ, ಓಕೆ, ಅರೆಸ್ಟ್ ಆಗಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದಲ್ಲಿರುವಂಥ ನಟ ದರ್ಶನ್ ಅವರನ್ನ ಈಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಧಿಕಾರಿಗಳು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಅವರನ್ನು ಕರೆದುಕೊಂಡು ಹೋಗಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಲಾಗುತ್ತೆ. ದರ್ಶನ್ ತನ್ನ ಜೀವಮಾನದಲ್ಲಿ 3ನೇ ಬಾರಿ ಜೈಲಿಗೆ ಹೋಗ್ತಾ ಇರೋದೀಗ. ಒಬ್ಬ ದೊಡ್ಡ ಸ್ಟಾರ್ ನಟ, ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತ ನಟ, ಒಬ್ಬ ಮಾಸ್ ಹೀರೋ, ಈಗ ಮತ್ತೊಮ್ಮೆ 3ನೇ ಬಾರಿ ಜೈಲಿಗೆ. ಹಿಂದಿನ ಗೇಟ್ನಿಂದ ಪತ್ನಿ ಮನೆಗೆ ಬಂದಿದ್ದಾರೆ ನಟ ದರ್ಶನ್. ಫ್ರಂಟ್ ಗೇಟ್ನಲ್ಲಿ ಜೀಪ್ ಬಂದಿತ್ತು, ರಾಂಗ್ಲರ್ ಜೀಪ್ ಬಂದಿತ್ತು. ಬ್ಯಾಕ್ ಗೇಟಲ್ಲಿ ಇನೋವಾ ಕಾರ್ ಬಂದಿತ್ತು. ದರ್ಶನ್ ಆಗಮಿಸ್ತಾ ಇದ್ದಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ಗೇಟ್ಗಳಲ್ಲಿ ಮಾಧ್ಯಮಗಳ ಕ್ಯಾಮೆರಾಗಳು ಕಾಯ್ತಾ ಇದ್ವು. ಹೀಗಾಗಿ ಹಿಂದಿನ ಗೇಟಿನ ಮೂಲಕ ನಟ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಬ್ಯಾಕ್ ಗೇಟಿಂದ ಬಂದಿದ್ದಾರೆ, ಬ್ಯಾಕ್ ಟು ಜೈಲ್ ಆಗ್ತಾ ಇದ್ದಾರೆ. ನಟ ದರ್ಶನ್ಗೆ ಇದು 3ನೇಯ ಜೈಲುವಾಸದ ಜೈಲು ದರ್ಶನ. 3ನೇಯ ಬಾರಿಗೆ. ಮೊದಲ ಬಾರಿಗೆ ಹೆಂಡತಿಯ ಮೇಲೆ ಹಲ್ಲೆ ಮಾಡಿದಾಗ ಆಕೆ ಕೊಟ್ಟ ದೂರಿನ ಆಧಾರದ ಮೇಲೆ ದರ್ಶನ್ ಜೈಲು ಕಂಡಿದ್ರು. 2ನೇ ಬಾರಿಗೆ ರೇಣುಕಾಸ್ವಾಮಿಯ ಕೊಲೆ ಆರೋಪದಲ್ಲಿ ಜೈಲು ಕಂಡಿದ್ರು. ಈಗ ಜಾಮೀನಿನ ಮೇಲೆ ಬಿಡುಗಡೆಯಾಗಿ 3ನೇ ಬಾರಿಗೆ ಜೈಲಿಗೆ ಹೋಗ್ತಾ ಇದ್ದಾರೆ ನಟ ದರ್ಶನ್. 3ನೇ ಬಾರಿಗೆ. ಒಂದು ರೀತಿ ಒಬ್ಬ ದೊಡ್ಡ ಸ್ಟಾರ್ ನಟ, ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಂಥ ನಟ
ಲಕ್ಷಾಂತರ ಕೋಟ್ಯಂತರ ಅಭಿಮಾನಿಗಳ ಹೊಂದಿದ್ದಂಥ ನಟ ಉಗುರಲ್ಲಿ ಹೋಗೋದನ್ನ ಕೊಡ್ಲಿಲ್ ತೆಗೆದಿದ್ದಕ್ಕೆ 3ನೇ ಬಾರಿಗೆ ಜೈಲು ಶಿಕ್ಷೆ. ಗೊತ್ತಿಲ್ಲ ಇದೆಷ್ಟು ದಿನ ಆಗುತ್ತೆ, ಎಷ್ಟು ದಿನ ಒಳಗಿರಬೇಕಾಗತ್ತೆ, ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ, ಅದೆಷ್ಟು ದಿನಗಳ ಕಾಲ ಅಂತ ಗೊತ್ತಿಲ್ಲ. ಜಾಮೀನು ಅರ್ಜಿಗಾಗಿ ಅಥವಾ ಜಾಮೀನನ್ನು ತೆಗೆದುಕೊಳ್ಳಲಿಕ್ಕೆ ಉನ್ನತ ಮಟ್ಟದ ಕೋರ್ಟ್ಗಳಿಗೆ ಹೋಗಬಹುದು, ತ್ರಿಸದಸ್ಯ ಪೀಠಗಳಿಗೆ ಹೋಗಬಹುದು, ಸುಪ್ರೀಂ ಕೋರ್ಟ್ನಲ್ಲಿಯೇ ಅದಕ್ಕಾಗಿ ಕಾನೂನು ಹೋರಾಟವನ್ನು ಮುಂದುವರಿಸಬಹುದು. ಅದರ ಜೊತೆಗೆ FIR ರದ್ದುಗೊಳಿಸಿ ಅಂತ ಹೇಳಿ ಹೋರಾಟವನ್ನು ಮುಂದುವರಿಸಬಹುದು. ಆದರೆ ಅಷ್ಟೂ ದಿನಗಳ ಕಾಲ ಜೈಲು ವಾಸ ಅಂತೂ ಫಿಕ್ಸ್. ಅದು ಬಳ್ಳಾರಿಯ ಕೇಂದ್ರ ಕಾರಾಗೃಹನೋ ಬೆಂಗಳೂರಿನ ಕೇಂದ್ರ ಕಾರಾಗೃಹನೋ ಗೊತ್ತಿಲ್ಲ. ಈಗ ದಯಾನಂದ್ ಅವರು ಜೈಲಿನ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಇಡೀ ಕರ್ನಾಟಕದ ಜೈಲುಗಳು ಕೇವಲ ಪರಪ್ಪನ ಅಗ್ರಹಾರಲ್ಲ, ಅವರ ಇಲಾಖೆಗೆ ಬಂದಿಖಾನೆ. ಸೊ ಹೀಗಾಗಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಆದರೂ ಒಂದೇ, ಬಳ್ಳಾರಿ ಆದರೂ ಒಂದೇ. ದಯಾನಂದ್ ಹೇಳಿ ಕೇಳಿ ಶಿಸ್ತಿಗೆ ಹೆಸರಾದಂಥ ಅಧಿಕಾರಿ.